ದಿನ ಸೀಬೆಕಾಯಿ ತೋಟ ನೋಡಿ, ಹಣ್ಣೆಲ್ಲ ಆಗ್ತಾಯಿದೆ, ಹಣ್ಣಾಗ್ತಾಯಿದೆ. ಒಂದು ಕಡೆ ಕಾಯಿ ಇದೆ, ಇನ್ನೊಂದು ಕಡೆ ಚಿಗುರು ಕೂಡ ಬರ್ತಾಯಿದೆ. ಇದರ ಹಣ್ಣು ಇದೆಲ್ಲ ಕಾಯಿ ಚಿಗುರು ಸಹ ಚೆನ್ನಾಗಿ ಬರ್ತಾಯಿದೆ. ಅದಕ್ಕಾಗಿ ಇದನ್ನು ನಾವು ಲಾಗೋಡ್ ಅಂದರೆ ಗಿಡಕ್ಕೆ ಬೇಕಾಗಿರೋಂಥ ಪೌಷ್ಟಿಕಾಂಶನ ಒಂದಷ್ಟು ಕೊಟ್ಟು ಈ ರೀತಿಯಾಗಿ ಕೆದಕುವಂಥದ್ದು, ಮಣ್ಣನ್ನು ಕೆದಕಿ ಮತ್ತು ನೀರು ಬಿಡುವಂಥ ಕೆಲಸವನ್ನು ಮಾಡಿದ್ರೆ ಆ ಗಿಡ ಫಲವತ್ತತೆಯಿಂದ ತುಂಬುತ್ತೆ. ಅದಕ್ಕೆ ಶಕ್ತಿ ಕೊಟ್ಟಂಗಾಗುತ್ತೆ, ವಿಟಮಿನ್ ಕೊಟ್ಟಂಗಾಗುತ್ತೆ. ಆ ವಿಟಮಿನ್ನಿಂದ ಏನು ಚಿಗುರುತ್ತೆ, ಈ ಥರ ಎಲ್ಲ ಹೂವು ಆಗ್ತಾಯಿದೆ, ಇದೆಲ್ಲ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದು ಒಳ್ಳೆ ಗಾತ್ರ ಹಾಗೂ ಒಳ್ಳೆ ಯಾವುದೇ ರೋಗ ಇಲ್ಲದೆ ಬರುವಂಥದ್ದು ಇದು ತೋಟ. ಇದೆಲ್ಲ ಹೊಸ ಕಾಯಿ, ಸ್ವಲ್ಪ ಬೇಗ ಬಂದಿರೋಂಥದ್ದು ಕಟಿಂಗ್ ಆದಮೇಲೆ. ಇದು ಕೂಡ ತುಂಬ ಚೆನ್ನಾಗಿ ನೀಟಾಗಿ ಬರುತ್ತೆ. ಇದೆಲ್ಲ ಕಾಯಿ ನೀಟಾಗಿ ಬರುವಂಥದ್ದು. ಇದೇ ರೀತಿಯಾಗಿ ಮಾಡ್ತಾ ಬಂದರೆ ರೈತರ ಕೆಲಸ ತುಂಬ ಕಷ್ಟಕರವಾಗಿರ್ತದೆ. ಒಬ್ಬರಿಬ್ಬರು ಮಾಡಲಿಕ್ಕೆ ಕಷ್ಟ ಆಗ್ಬೋದು ಬಹುಶಃ. ಎಲ್ಲರೂ ಮನೆ ಮಂದಿ ಎಲ್ಲ ನೋಡಿ ಬಂದು ಮಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ಎಲ್ಲ ಹಾಳೇ ಮಾಡ್ತಾರೆ, ಹಾಳುಗಳು ಮಾಡ್ಕೊತಾರೆ ಅನ್ನೋದಾದರೆ ತುಂಬ ಕಷ್ಟ ಇದೆ. ಯಾಕೆಂದರೆ ಇನ್ಕಮ್ ಅಂತ ನಾವೇನು ಹೇಳ್ತೀವಿ ಅದು ಕಮ್ಮಿ ಆಗುತ್ತೆ. ಕಾಯಿ ಮತ್ತು ಹಣ್ಣು ಈ ರೀತಿಯಾಗೆಲ್ಲ ಬರುತ್ತೆ. ಹಾಗಾಗಿ ರೈತರ ಕೆಲಸ ಒಂದಷ್ಟು ಕಷ್ಟಕರವಾಗಿರೋಂಥ ಕೆಲಸನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಕೆಂಪಾಗಿ ಬಂದಿದೆ, ಏಕೆಂದರೆ ಕೆಂಪಾಗಿ ಬಂದರೆ ಅದು ಕಬ್ಬಿಣಾಂಶ ಕಮ್ಮಿ ಇದೆ ಅಂತ ಈ ಗಿಡಕ್ಕೆ ನಾವು MOP ಮೆಗ್ನೀಷಿಯಮ್ ಸಲ್ಫೈಡ್ ಕೊಟ್ಟರೆ ಸರಿ ಹೋಗುತ್ತೆ. ಮತ್ತು ಇದು ನೋಡಿ ಹಚ್ಚ ಹಸಿರಾಗಿದೆ, ಇದು ಯಾವುದೇ ರೋಗ ಇರೋದಿಲ್ಲ. ಹಚ್ಚ ಹಸಿರಾಗಿದೆ ಅನ್ನೋದಾದರೆ ರೋಗ ಇಲ್ಲ ಅಂತ, ಒಳ್ಳೆ ಪೌಷ್ಟಿಕಾಂಶ ಗಿಡದಲ್ಲಿದೆ ಅಂತ ಲೆಕ್ಕ. ಹಾಗಾಗಿ ನೋಡಿ ಎಷ್ಟು ಹಚ್ಚ ಹಸಿರೇ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಮತ್ತು ಇದು ಕಟ್ಟಿಂಗ್ ಮಾಡಿರೋಂಥ ಎಲೆ ಎಲ್ಲ ಈ ರೀತಿಯಾಗಿ ಗುಡ್ಡೆ ಹಾಕ್ತೀವಿ. ಅದು ಚೆನ್ನಾಗಿ ಒಣಗಿದ ಮೇಲೆ ಇದರದ ಎಲೆಗಳು ಇದೇ ಗೊಬ್ಬರ ಆಗುತ್ತೆ. ಮತ್ತು ಇದೇ ಗೊಬ್ಬರನ ಗಿಡದ ಬುಡಕ್ಕೆ ಹಾಕಿ ಕೊಡುವಂಥದ್ದು. ನಾವು 6 ತಿಂಗಳಿಗೆ ಅಥವಾ ಒಂದು ವರ್ಷಕ್ಕೊಂದು ಬಾರಿ ಅಂತ ನಾವು ಹಸುವಿನ ಸಗಣಿಯ ಗೊಬ್ಬರವನ್ನು ಕೊಡ್ತೀವಿ. ಹಾಗಾಗಿ ಗಿಡ ಚೆನ್ನಾಗಿದೆ. ಆದರೆ ಇದು ಬೇರೆಯವರ ತೋಟ. ನಾವು ಇದನ್ನು ವರ್ಷ ಅಥವಾ 2 ವರ್ಷ 5 ವರ್ಷ ಆ ರೀತಿಯಾಗಿ ಅಗ್ರಿಮೆಂಟ್ ಹಾಕ್ಕೊಂಡಿರ್ತೀವಿ. ಅಗ್ರಿಮೆಂಟ್ ಹಾಕ್ಕೊಂಡು ಬೆಳೆಯನ್ನು ಬೆಳೆಯುವಂಥದ್ದು, ರೈತರನ್ನ ಬೆಳೆಸುವಂಥದ್ದು, ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರ ಹಣದ ಇರೋದರಿಂದ ಆಗದಿದ್ದಂಗೆ ರೈತ ಚೆನ್ನಾಗಿದ್ದರೆ ಇಡೀ ದೇಶ ನಾಡಿನ ಜನತೆ ನೆಮ್ಮದಿಯಿಂದ ಊಟ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಈ ಒಂದು ವಿಡಿಯೋ ಗಿಡ ನೋಡಿ, ಇದು ಯಾವ ರೀತಿಯಾಗಿ ಚೆನ್ನಾಗಿ ಹೊಡಿತಾ ಇದೆ. ಈ ರೀತಿಯಾಗಿ ಹೊಡಿಲಿಕ್ಕೆ ಅಂತ ಹೊಡೆದಿರುವಂಥದ್ದನ್ನು ಕಾಪಾಡುವಂಥ ಕೆಲಸಗಳನ್ನ ಮಾಡಿದ್ರೆ ಗಿಡ ಒಳ್ಳೆ ಫಲವತ್ತತೆ ಕೊಡುತ್ತೆ, ಫಲವನ್ನು ಕೊಡುತ್ತೆ. ಈ ರೀತಿಯಾಗಿ
ದೇಶದಲ್ಲಿ ರೈತನ ಯಾವುದೇ ಕಾರಣಕ್ಕೂ ಕಡೆಗಣಿಸಬೇಡಿ. ರೈತ ಇದ್ದರೆ ಇವತ್ತು ನಾವು ಊಟ ಮಾಡುವಂಥ ಯಾವುದೇ ವಸ್ತು, ಹಣ್ಣು ಹಂಪಲು ಆಗಿರ್ಬೋದು, ಆತ ಕಷ್ಟಪಟ್ಟು ಬೆಳೆದ್ರೇ ನಮ್ಮ ಮುಂದೆ ಬರುವಂಥದ್ದು ಅಥವಾ ನಮ್ಮ ತಿನ್ನುವಂಥ ತಟ್ಟೆಯಲ್ಲಿ ಬರುವಂಥದ್ದು, ಮತ್ತು ಅದು ಹಸುವನ್ನು ನೀಗಿಸುವಂಥ ಕೆಲಸಗಳನ್ನ ಮಾಡುವಂಥದ್ದು. ದಯವಿಟ್ಟು ರೈತ ಬಾಂಧವರಿಗೆ ನಮಸ್ಕರಿಸಿ, ರೈತರು ನಿಮ್ಮ ಕಣ್ಮುಂದೆ ಬಂದಾಗ ಅವ್ರಿಗೊಂದು ಸೆಲ್ಯೂಟ್ ಮಾಡಿ ಅಥವಾ ಅವ್ರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸಿ. ಅತಿ ಹೆಚ್ಚಾಗಿ ಈಗ ನಾಡಿನ ವಿದ್ಯಾವಂತರು ಒಂದಷ್ಟು ಮಟ್ಟಿಗೆ ಮತ್ತೆ ರೈತರ ಕೆಲಸಕ್ಕೆ ಬಂದಿದ್ದಾರೆ. ಯಾಕೆಂದರೆ ನಾನು ಯಾರಿಗೋ ಕೆಲಸ ಮಾಡಬೇಕು, ನನ್ನದೇ ಯಾಕೆ ಕೆಲಸ ಮಾಡ್ಕೊಬಾರ್ದು ಅಂತ ಆತ ITBT ಕಂಪನಿಯಲ್ಲಿದ್ದರೂ ಕೂಡ ಇವತ್ತು ರೈತಾಪಿ ಕೆಲಸಗಳಿಗೆ, ಅದು ಹಸು ಸಾಗಣೆ ಆಗಿರ್ಬೋದು, ಕುರಿ ಸಾಕಣೆ ಆಗಿರ್ಬೋದು, ಅಥವಾ ಹಣ್ಣಿನ ಗಿಡವನ್ನು ಹಾಕಿ ಬೆಳೆಯುವಂಥದ್ದಾಗಿರ್ಬೋದು, ಅಥವಾ ಯಾವುದೇ ದವಸ ಧಾನ್ಯವನ್ನು ಬೆಳೆಯುವಂಥದ್ದಾಗಿರ್ಬೋದು ಬರ್ತಾಯಿದ್ದಾರೆ. ಇನ್ನೊಂದಷ್ಟು ಜನ ITBT ಕಂಪನಿಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಸಂಬಳಕ್ಕೋಸ್ಕರ. ದಯವಿಟ್ಟು ರೈತರಿಗೆ ಮರ್ಯಾದೆ ಕೊಡಿ, ರೈತರನ್ನ ಸೆಲ್ಯೂಟ್ ಮಾಡಿ, ರೈತರನ್ನ ಬೆಳೆಸಿ ಉಳಿಸಿ. ಸರ್ಕಾರ ಅತಿ ಹೆಚ್ಚಾಗಿ ಅನ್ನದಾತರಿಗೆ ಒಂದಷ್ಟು ಸಬ್ಸಿಡಿ ಲೆಕ್ಕದಲ್ಲಿ ಒಳ್ಳೊಳ್ಳೆಯ ಕೆಲಸಗಳ್ನ ಮಾಡಿ ಅಂತೇಳ್ತಾ ರಾಜಕಾರಣಿ ವ್ಯಕ್ತಿಗಳಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ರೈತ.